ನೋಡ್ತಾ ಇರ್ಬೋದು. ಡೆಲಿವರಿ ಲೋಕಲ್ ಆ್ಯಪಲ್ಲಿ 263 ರೂಪಾಯಿ ಆರ್ಡ್ರ್ ಬಂದಿದೆ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ತೋರಿಸ್ತೆ ನೋಡಿ. ಪಿಕಪ್ಪು 2.9 ಕಿಲೋಮೀಟ್ರ್ ಇದೆ. ಡ್ರಾಪು ಸಮಥಿಂಗ್ ಒಂದು 17-18 ಕಿಲೋಮೀಟ್ರ್ ತೋರಿಸ್ದ. 263 ರೂಪೀಸು ಕ್ಯಾಶ್ ಕಲೆಕ್ಟರ್ ಅಂತ ತೋರಿಸ್ತಾ ಇದೆ. ಇದು ಯಾವ ಥರ ಡ್ಯೂಟಿ ಮಾಡಬೇಕು, ಯಾವ ಥರ ಇಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಕೇಳ್ತಾ ಇದ್ರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆಲ್ಲ ಪ್ರತಿಯೊಂದು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತೀನಿ. ಒಬ್ಬೊಬ್ಬರು ಇದರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾಯಿಲ್ಲ, ಇದಕ್ಕೆ ಜಾಯ್ನಿಂಗ್ ಫೀಸ್ ಎಷ್ಟು. ನಾನು ಮಾಡಿರೋದು ಒಂದೇ ದಿನ ಕೆಲಸ, ಇದರಲ್ಲಿ ಇವತ್ತು 2ನೇ ದಿನ. ನಾನು ಯಾವ ಥರ ಮಾಡ್ತೀನಿ ಯಾವ ಥರ ಇಲ್ಲ ಅಂತ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಯಾವುದೇ ಥರ ಜಾಯ್ನಿಂಗ್ ಅಮೌಂಟ್ ಇರೋಲ್ಲ. ಇದಕ್ಕೆ ಯಾವುದೇ ಥರ ಟಿ ಶರ್ಟು ಬ್ಯಾಗು ಆ ಥರ ಏನು ಕಂಡೀಷನ್ ಇಲ್ಲ. ಸರ್ ಇದು ಆನ್ಲೈನ್ ಪೇಮೆಂಟ್ ಮಾಡಿದ್ದೀರಾ ಏನು? ಓಕೆ, ಥ್ಯಾಂಕ್ ಯು ಸರ್. ನೋಡಿ ಪಿಕಪ್ ಆಯ್ತು ಆರ್ಡರು. ಟೋಟಲ್ 17 ಕಿಲೋಮೀಟ್ರ್ ಇದೆ. ಪಿಕಪ್ ಒಂದು 2.9 3 ಕಿಲೋಮೀಟ್ರ್ ಅಂದ್ಕೊಳ್ಳಿ. 17 ಕಿಲೋಮೀಟ್ರ್ ಡ್ರಾಪು, ಪಿಕಪ್ಪು 3 ಕಿಲೋಮೀಟ್ರ್. ಟೋಟಲ್ ಎಷ್ಟು ಕಿಲೋಮೀಟ್ರ್ ಆಯಿತು? 20 ಕಿಲೋಮೀಟ್ರು. 20 ಕಿಲೋಮೀಟ್ರಿಗೆ 262 ರೂಪಾಯಿ ಕೊಟ್ಟಿದ್ದಾನೆ. ಮೇಡಮ್ ಪಾರ್ಸಲಾ ಮೇಡಮ್? ಮನೋಜ್ ಪಿನಾ? ಥ್ಯಾಂಕ್ ಯು ಮೇಡಮ್. ಜಸ್ಟ್ ಡ್ರಾಪ್ ಮಾಡಿದೆ. ಅಮೌಂಟು 249 ರೂಪೀಸ್ ಕೊಟ್ಟಿದ್ದಾನೆ. ಕ್ಯಾಶ್ ಕಲೆಕ್ಟೆಡ್ 0. ಅವರೇ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಸರ್ಜು 10 ರೂಪಾಯಿ ಕೊಟ್ಟಿದ್ದಾನೆ. ಬೇಸ್ ಫೇರ್ 204. ಪಿಕಪ್ ಚಾರ್ಜಸ್ 48 ರೂಪಾಯಿ ಕೊಟ್ಟಿದ್ದಾನೆ. 2.9 ಕಿಲೋಮೀಟ್ರಿಗೆ 48 ರೂಪಾಯಿ ಕೊಟ್ಟಿದ್ದಾನೆ. ಪ್ಲಾಟ್ಫಾರ್ಮ್ ಫೀಸ್ ಬರೀ 13 ರೂಪಾಯಿ ತೊಗೊಂಡಿದ್ದಾನೆ ಅಷ್ಟೇ. ನನಗೆ 249 ರೂಪೀಸ್ ಕೊಟ್ಟಿದ್ದಾನೆ. ಆವಾಗ 260 ಸಮಥಿಂಗ್ ತೋರಿಸಿದ. ಪರವಾಗಿಲ್ಲ ಗುರು. ಪಿಕಪ್ ಆ್ಯಂಡ್ ಡ್ರಾಪ್ 20 ಕಿಲೋಮೀಟ್ರ್ ಅಷ್ಟೇ. 249 ರೂಪಾಯಿ ಕೊಟ್ಟಿದ್ದಾನೆ. ನೀವು ಡ್ರಾಪ್ ಮಾಡಿದ ಕೂಡಲೇ ಸ್ವಲ್ಪ ಜಲ್ದಿ ಶೋ ಆಗೋಲ್ಲ ನಾವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀವಿ ಎಷ್ಟಿಲ್ಲ ಅಂತ. ಒಂದು 2-3 ಮಿನಿಟ್ಸ್ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ನಿಮಗೇನೋ ಥರ ಪಿಕಪ್ ಲೊಕೇಶನ್ಗೆ ಹೋದಾಗ ಪಿಕಪ್ ಆಗಿಲ್ಲಪ್ಪ ಆರ್ಡ್ರ್ ಅಂದರೆ ಎಲ್ಪ್ ಸೆಕ್ಷನ್ನು ಯೂಸ್ ಮಾಡಿ ಅಂತ ನೋಟಿಫಿಕೇಷನ್ ಬಂದರೆ ಒನ್ ಟೈಮ್ ನೀವು ಆ್ಯಪನ್ನು ಕ್ಲಿಯರ್ ಆಲ್ ಡಾಟಾ ಕೊಡಿ. ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆಯಲ್ಲ, ಸ್ವಲ್ಪ ಅಷ್ಟಕ್ಕೊಂದು ಇಂಪ್ರೂವ್ ಇಲ್ಲ. ಇದು ಫುಲ್ ಹಣ್ಣಾಗಿ ಹೋಗಿದೆ. 3 ಆ್ಯಪ್ ಆನಲ್ಲೇ ಇದೆ. ರ್ಯಾಪಿಡೋ, ಪೋರ್ಟರು, ಡೆಲಿವರಿ ಲೋಕಲ್ ಆ್ಯಪು. ಇನ್ನೂ ಆರ್ಡ್ರಸ್ ಬರ್ತಾಯಿಲ್ಲ. ಗುರು ಸೂಪರಾಗಿದೆ ಗುರು. ನೋಡ್ರಿ ಗುರು ಯಾವ ಥರ ಇದೆ. ಎಂಜಾಯ್. ಹೆವಿ ಟೇಸ್ಟು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದು 4 ಹಣ್ಣು ಕಿತ್ಕೊಂಬರ್ಬೇಕಾಯ್ತು. ಒಂದೇ ಒಂದು ಹಣ್ಣು ಕಿತ್ಕೊಂಬಂದೆ. ನೋಡಿ ಯಾವ ಥರ ಇದೆ ನೋಡಿ. ಸೂಪರಾಗಿದೆ. ಪೋರ್ಟರಲ್ಲಿ 329 ರೂಪೀಸ್ ಆರ್ಡ್ರ್ ಬರ್ತಾಯಿದೆ. 20 ಸೆಕೆಂಡ್ ಕೊಟ್ಟವನೇ. ಸಿಕ್ಕಿದ್ರೆ ಚೆನ್ನಾಗಿ. ಬೇರೆ ಎತ್ಕೊಂಬಿಟ್ರು ಗುರು. ಅಯ್ಯೋ. ಇನ್ನೊಂದು ಆರ್ಡ್ರ್ ಬರ್ತಾಯಿದೆ 255 ಚಿಕ್ಕಪೇಟೆಗೆ ಬರ್ತಾಯಿದೆ. ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಇದನ್ನು ಆರ್ಡ್ರು 20 ಸೆಕೆಂಡ್. ಇದು ಬೇರೆಯವ್ರು ಅಕ್ಸೆಪ್ಟ್. ಆರ್ಡ್ರ್ ಬರ್ತಾಯಿದೆ. ಇದು ಆರ್ಡ್ರ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. 166 ರೂಪಾಯಿ ಇದೆ. ಸಿಗಿಹಳ್ಳಿ KR-ಪುರಮ್ಮು. ಇದನ್ನು ಸಿಗುವ ಮಾರಯ್ಯ. 5ನೇ ಆರ್ಡ್ರ್ ಕೂಡ ಮಿಸ್ ಅಲ್ಲ ಗುರು. 519 ರೂಪಾಯಿ ಕೊಟ್ಟಿದ್ದ. ಒಳ್ಳೆ ಆರ್ಡ್ರು. ಒಂದು ಆರ್ಡ್ರ್ ಸಿಗ್ತಾಯಿಲ್ಲ ನನಗೆ ಇಲ್ಲಿಂದ. ಎಂತಿಂಥ ಆರ್ಡ್ರ್ ಬರ್ತಾಯಿದೆ ಗೊತ್ತು. ಅಮೌಂಟ್ಗಳು ಎಲ್ಲ ಮಿಸ್ ಆಗಿ ಹೋಗ್ತಾ ಇದ್ದಾವೆ. ನೋಡಿ 2ನೇ ಆರ್ಡ್ರ್ ಪಿಕಪ್ ಆಯಿತು ಡೆಲಿವರಿ ಲೋಕಲ್ ಆ್ಯಪಲ್ಲಿ. ಆರ್ಡ್ರಸ್ಸು ಬ್ಯಾಕ್ ಟು ಬ್ಯಾಕ್ ಕೊಡ್ತಾಯಿಲ್ಲ. ಭಾಳ ಲೇಟ್ ಮಾಡ್ತಾನೆ ಇವತ್ತು. ಪಿಕಪ್ ಮಾಡಿದೆ ನೋಡ್ತಾ ಇರ್ಬೋದು. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಿಮಗೆ. 127 ರೂಪಾಯಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಬೇಕು. ಮತ್ತು 181 ರೂಪಾಯಿ ನಮಗೆ ಕೊಡ್ತಾನೆ. ಪಿಕಪ್ಪು 3 ಕಿಲೋಮೀಟ್ರ್ ಬಂದಿದ್ದೀನಿ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಡ್ರಾಪ್ ಕರೆಕ್ಟಾಗಿ 13 ಕಿಲೋಮೀಟ್ರ್ ಇದೆ. 13 ಮತ್ತು 3 16 ಕಿಲೋಮೀಟ್ರಿಗೆ 181 ರೂಪಾಯಿ ಕೊಟ್ಟಿದ್ದಾನೆ. 2ನೇ ಆರ್ಡ್ರು ಡ್ರಾಪ್ ಆಯ್ತು ನೋಡಿ. ಜಸ್ಟು ನೋಡಿ 127 ರೂಪೀಸು ಕಲೆಕ್ಟ್ ಕ್ಯಾಶು. ನಮಗೆ ಎಷ್ಟು ಕೊಟ್ಟಿದ್ದಾನೆ? ಆಲ್ರೆಡಿ ಕಲೆಕ್ಟ್ ಆಗಿದೆ ಕ್ಯಾಶು. 171 ರೂಪೀಸ್ ಕೊಟ್ಟಿದ್ದಾನೆ. ಪ್ಲಾಟ್ಫಾರ್ಮ್ ಫೀಸು 9 ರೂಪಾಯಿ ತೊಗೊಂಡಿದ್ದಾನೆ. ಮಳೆ ಸ್ಟಾರ್ಟ್ ಆಯಿತು ಗುರು.
ಮೂರನೇ ಆರ್ಡ್ರ್ ಬಂದಿದೆ. 120 ರುಪೀಸ್ ಆನ್ಲೈನೇ ಪೇ ಮಾಡಿದ್ದಾರೆ. ಪಿಕಪ್ ಲೊಕೇಶನ್ ಯಾವುದೋ ಅಪಾರ್ಟ್ಮೆಂಟಲ್ಲಿದೆ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗುರು ಇವತ್ತು. ಮಳೆ ಬಂದರೆ ಯಾವುದೇ ಥರ ಸರ್ಜಿ ಎಕ್ಸ್ಟ್ರಾ ಕೊಡ್ತಾ ಇದ್ದಂಗಿಲ್ಲ. ನೋಡ್ತಾ ಇರ್ಬೋದು, ಪಿಕಪ್ಪು ನಿಯರ್ ಇದೆ, 1.6 ಕಿಲೋಮೀಟ್ರ್ ಇದೆ. ಟಮ್ಮು ಬ್ಯಾಡ್ಮಿಂಟನ್ನು ಯಾವ ಥರ ಗುರು ಇದು ಬ್ಯಾಗಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಪಿಕಪ್ ಆಯ್ತು, ಆರ್ಡ್ರು ಮೂರನೇ ಆರ್ಡ್ರು. ಎಷ್ಟು ಕಿಲೋಮೀಟ್ರ್ ಇದೆ ಡ್ರಾಪು? ನೋಡ್ತಾ ಇರ್ಬೋದು, ಡ್ರಾಪು 8.4 ಇದೆ. ಬನ್ನಿ ಡ್ರಾಪಿಗೆ ಹೋಗ್ಸಿರ್ತೀನಿ ನೋಡಿ ಟ್ರಾಫಿಕ್ ಯಾವ ಥರ ಇದೆ. ஹலோ ஹலோ சார் சார் சொல்லுங்கள் சார். சார் ಥ್ಯಾಂಕ್ ಯು. தேங்க்யூ. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ಡೆಲಿವರಿಡ್ ಅಮೌಂಟ್ ಭಾಳ ಕಡಿಮೆ ಕೊಟ್ಟು ಈ ಆರ್ಡ್ರಿಗೆ. 6 ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ತೊಗೊಂಡವನೆ. 113 ರೂಪಾಯಿ ಕೊಟ್ಟಿದ್ದಾನೆ. 3 ಟ್ರಿಪ್ಸ್ ಆಯಿತು. ಓಕೆ, ಥ್ಯಾಂಕ್ಸ್ ಅಣ್ಣ. ಮಳೆ ಜೋರಾಯಿತು. 5 minutes later. 8.21 ಅವರ್ಸ್ ಲಾಗಿನ್ನು. 5 ಟ್ರಿಪ್ಸ್ ಕಂಪ್ಲೀಟ್ ಆಗಿದೆ. 703 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8.5 ತಾಸು ಲಾಗಿನ್ನು. ನೋಡಿ, ಇದು ಇಂಪಾರ್ಟೆಂಟು. ಅಕ್ಸೆಪ್ಟೆನ್ಸ್ ರೇಟ್ ಈಸ್ ಗುಡ್ ಅಂತ ಇದೆಯಲ್ಲ, 83% ಇದೆ. ನಾನು ಒಂದೇ 6 ಆರ್ಡ್ರಲ್ಲಿ ಒಂದು ಆರ್ಡ್ರ್ ಮಿಸ್ ಮಾಡಿದ್ದೀನಿ. ಯಾಕಂದರೆ ಔಟ್ ಆಫ್ ಝೋನ್ ಇತ್ತು. ಔಟ್ ಆಫ್ ಝೋನ್ ಅಂದರೆ ಇದು ಮತ್ತೆ ಅಲ್ಲಿ ಆ ಲೈನಿಗೆ ಹೋದ್ರೆ ಮತ್ತೆ ಆರ್ಡ್ರ್ ಬರ್ತಿದ್ರು, ಅದಕ್ಕೋಸ್ಕರನೇ ಅಕ್ಸೆಪ್ಟ್ ಮಾಡಲಿಲ್ಲ ಆರ್ಡ್ರನ್ನ. ಇದು ಡೆಲಿವರಿ ಲೋಕಲ್ ಆ್ಯಪಲ್ಲಿ ಯಾವ ಥರ ಡ್ಯೂಟಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತಾಯಿದ್ದೀನಿ. ಯಾಕಂದರೆ ಏನು ಮಾಡ್ತಾರೆ ಜನ, ಆನ್ ಮಾಡಿ ಇದನ್ನೇ ಇದು ಒಂದನೇ ಆನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಬೆಳಿಗ್ಗೆ ಆನ್ ಮಾಡಿದ ಕೂಡಲೇ ಸ್ವಲ್ಪ ಜಲ್ದಿ ಆನ್ ಮಾಡಿ. 9 ಗಂಟೆ ಒಳಗೆ ಆನ್ ಮಾಡಿದರೆ ನಿಮಗೆ ಫಸ್ಟ್ನೇ ರೈಡ್ ಇದ್ರಾಗೆ ಎತ್ಕೊಳ್ಳಿ. ಎಷ್ಟು ವೇಟ್ ಮಾಡ್ತಿರೋ ನಿಮಗೆ ಇಲ್ಲಿ ಕೌಂಟ್ ಆಗ್ತಾ ಇರುತ್ತೆ. ಆರ್ಡ್ರ್ ಮಾಡಿದ್ರೆ ಬಿಟ್ರೇನು ಟೈಮಿಂಗ್ ಕೌಂಟ್ ಆಗ್ತಾ ಇರುತ್ತೆ. ಫಸ್ಟ್ನೇ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಡು ಡ್ರಾಪಿಗೆ ಹೋಗ್ತಿರಲ್ಲ, ಡ್ರಾಪ್ ಆದಮೇಲೆ ಪೋರ್ಟರು ಮತ್ತು ಪ್ಲಸ್ ಇದು ಆನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪೋರ್ಟರಲ್ಲಿ ಆರ್ಡ್ರ್ ಬಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡು, ಇದ್ರಾಗ ಆರ್ಡ್ರ್ ಬರೋಲ್ಲ ಬ್ಯಾಕ್ ಟು ಬ್ಯಾಕು. ಪೋರ್ಟ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಆರ್ಡ್ರು. ಪೋರ್ಟ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಇದು ಆಫ್ಲೈನಿಗೆ ಹೋಗಿ. ಯಾವುದೋ ಡೆಲಿವರಿ ಲೋಕಲ್ ಆ್ಯಪ್ ಆಫ್ಲೈನ್ಗೆ ಹೋಗಿ. ನೀವು ಆಫ್ಲೈನಿಗೆ ಹೋಗಿ ಆನ್ಲೈನಿಗೆ ಬಂದರೂ ಕೂಡ ಯಾವುದೇ ಥರ ಇನ್ಸೆಂಟಿವ್ ಪ್ರಾಬ್ಲಮ್ ಆಗೋಲ್ಲ. ಮತ್ತು ನೀವು ಡ್ರಾಪಿಗೆ ಪೋರ್ಟ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪಿಗೆ ಹೋಗ್ತೀರಲ್ಲ, ಡ್ರಾಪಿಗೆ ಹೋಗ್ಬೇಕಾದ್ರೆ 1-2 ಕಿಲೋಮೀಟ್ರ್ ಇದ್ದಾಗೆ ಇದು ಆನ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮಿಂಗ್ ಕೌಂಟ್ ಆಗ್ತಾ ಇರುತ್ತಲ್ಲ. ಅದು ಡ್ರಾಪಿಗೆ ಹೋದ್ಮೇಲೆ ಇದು ಆನ್ ಮಾಡ್ಕೊಂಡಿರ್ತಾರೆ 2 ಕಿಲೋಮೀಟ್ರ್ ಒಳಗಡೆ. ಮತ್ತು ಅದು ಪೋರ್ಟ್ರ್ ಡ್ರಾಪ್ ಆದಮೇಲೆ ಇದರಲ್ಲೂ ಬಂದರೆ ಇದರಲ್ಲಿ ಎತ್ಕೊಳ್ರಿ. ಮತ್ತು ಪೋರ್ಟ್ರಲ್ಲಿ ಬಂದರೆ ಪೋರ್ಟ್ರ್ ಎತ್ಕೊಂಡು ಇದು ಆಫ್ ಮಾಡ್ಕೊಂಡು ಹೋಗ್ರಿ. ಅದೇ ಥರ ಮಾಡ್ಕೊಂತ ಹೋಗ್ರಿ. ನೀವು ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಆನ್ ಮಾಡಿದರೆ ನೈಟು ಸಾಯಂಕಾಲ ಒಂದು 6 ಗಂಟೆ 7 ಗಂಟೆವರೆಗೆಲ್ಲ ಹತ್ತು ಇದು ಒಂದು 7 ಅವರ್ 8 ಅವರ್ ಲಾಗಿನ್ ಆಗಿಬಿಟ್ಟಿರ್ತಾರೆ ಆಟೋಮೆಟಿಕ್. ಅದರಲ್ಲೇ 3-4 ಆರ್ಡ್ರ್ ಮಾಡಿರ್ತೀರ. ಪೋರ್ಟ್ರಲ್ಲಿ ಒಂದು 5-6 ಆರ್ಡ್ರ್ ಮಾಡಿರ್ತೀರ. ಪೋರ್ಟ್ರಲ್ಲಿ ಆರಾಮ್ ನೀವು 1000 ಮಾಡ್ಕೊಂಡ್ರು ಕೂಡ, ಇದರಲ್ಲಿ ಒಂದು 500-600 ರೂಪಾಯಿ ಮಾಡ್ಕೊಂಡ್ರು ಕೂಡ 300 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. 1000 ಆಯಿತು. ಇದು 2,000 ಆಯಿತಾ? ಮತ್ತು ವೇಟಿಂಗ್ ಚಾರ್ಜ್ ಒಳಗುತ್ತೆ. ಇನ್ಸೆಂಟಿವ್ ಮತ್ತು ವೇಟಿಂಗ್ ಚಾರ್ಜ್, ಪೆಟ್ರೋಲು ನಮ್ಮ ಖರ್ಚಿಗೆ ಹೋದ್ರೂ ಕೂಡ ಆರಾಮಾಗಿ 2,000 ಉಳಿಸ್ಬೋದು. ಈ ಥರ ಟ್ರಿಕ್ಸ್ ಯೂಸ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಅದರಲ್ಲಿ ಮೆಸೇಜ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.